ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ವಿಶ್ವವು ಬಹಳ ವಿಶಾಲವಾಗಿದೆ. ವಿಶ್ವದ ಹಲವು ಕ್ಷೇತ್ರಗಳಲ್ಲಿ ಮಾನವನ ಕೈಗಳು ಮುಟ್ಟಿವೆ. ಮಾನವನ ಆವಿಷ್ಕಾರಗಳು ಉನ್ನತ ಸ್ಥಾನದಲ್ಲಿರುವಾಗಲೂ ಇನ್ನೂ ಉತ್ತರ ಕಾಣದ ಹಲವು ಪ್ರಶ್ನೆಗಳು ಉಳಿದಿವೆ. ಅಮೆರಿಕಾದ ವಿಜ್ಞಾನಿಗಳು ಆಕಾಶ ಮತ್ತು ಗ್ರಹಗಳ ಬಗ್ಗೆ ಅಧ್ಯಯನ ನಡೆಸಿ ಅವುಗಳ ಅದ್ಭುತ ರಚನೆ ಮತ್ತು ನಿರ್ಮಾಣವು ಅವರನ್ನು ಸೃಷ್ಟಿಕರ್ತನ ಬಗ್ಗೆ ಚಿಂತಿಸುವಂತೆ ಮಾಡಿತು. ಅವರು ಅಲ್ಲಾಹನ ಬಗ್ಗೆ ಕಲಿಯಲು ಪ್ರಾರಂಭಿಸಿದರು. ಆಕಾಶದಿಂದ ಕೇಳಿಬರುವ ಸಣ್ಣ ಶಬ್ದಗಳಿಗೂ ಅರ್ಥ ಕಂಡುಕೊಳ್ಳಲು ಪ್ರಯತ್ನಿಸಿದರು. ಮಾನವ ಇಂದ್ರಿಯಗಳಿಂದ ಗ್ರಹಿಸಲಾಗದ ವಿಷಯಗಳ ಬಗ್ಗೆಯೂ ಅಧ್ಯಯನ ನಡೆಸಲು ಅವರು ನಿರ್ಧರಿಸಿದರು. ಮರಣ ನಂತರದ ಜೀವನ ಮತ್ತು ಅಲ್ಲಿ ನಡೆಯುವ ಪ್ರತಿಫಲ ಮತ್ತು ಶಿಕ್ಷೆಯ ಸತ್ಯವನ್ನು ತಿಳಿಯಲು ಭೂಮಿಯ ಕೆಳಗೆ ಒಂದು ಪ್ರಯೋಗ ನಡೆಸಲು ನಿರ್ಧರಿಸಿದರು. ಆದ್ದರಿಂದ ಯೆಮೆನ್ನಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಾಗ ಅವನನ್ನು ಸಮಾಧಿ ಮಾಡುವಾಗ ಆ ಸಮಾಧಿಯಲ್ಲಿ ಒಂದು ಕ್ಯಾಮೆರಾವನ್ನು ಇಟ್ಟರು. ಮರುದಿನ ಸಮಾಧಿಯಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಕ್ಯಾಮೆರಾದಲ್ಲಿ ದಾಖಲಾದದ್ದನ್ನು ನೋಡಲು ಅವರು ಸಮಾಧಿಯನ್ನು ತೆರೆದು ಕ್ಯಾಮೆರಾವನ್ನು ತೆಗೆದರು. ಆದರೆ ಆ ಕ್ಯಾಮೆರಾ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಇದು ಅಲ್ಲಾಹನ ಶಿಕ್ಷೆಯನ್ನು ಸತ್ಯವೆಂದು ತೋರಿಸುತ್ತದೆ ಎಂದು ಅವರು ಅರಿತರು. ನಂತರ ಅವರಲ್ಲಿ ಹಲವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದರೆಂದು ಹೇಳಲಾಗುತ್ತದೆ. ಮಣ್ಣಿನಿಂದ ಮುಚ್ಚಿದ ಸಮಾಧಿಯೊಳಗೆ ಒಂದು ಕ್ಯಾಮೆರಾ ಸುಟ್ಟು ನಾಶವಾದರೆ ಅದು ಒಂದು ಅಲೌಕಿಕ ಶಕ್ತಿಯಿಂದ ಮಾತ್ರ ಸಾಧ್ಯ ಎಂದು ಬುದ್ಧಿವಂತರಿಗೆ ಅರ್ಥವಾಗುತ್ತದೆ. ವಿಶ್ವದ ರಕ್ಷಕನಾದ ಅಲ್ಲಾಹ ಎಲ್ಲದರಲ್ಲೂ ಸಾಮರ್ಥ್ಯವುಳ್ಳವನೆಂದು ನಂಬುವ ವಿಶ್ವಾಸಿಗಳಿಗೆ ಈ ಘಟನೆಯು ನಂಬಿಕೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಲ್ಲಾಹ ಸುಬ್ಹಾನಹು ತಾಲಾ ಒಳ್ಳೆಯದನ್ನು ಕಲಿಯಲು ನಮಗೆ ತೌಫೀಕ್ ನೀಡಲಿ. ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕೆಂದು ಜ್ಞಾಪಿಸಿ, ಇನ್ಶಾ ಅಲ್ಲಾಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಪ್ರಾರ್ಥನೆಯೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.